ಇವತ್ತೆಲ್ಲಪ್ಪ ಇದ್ದೀವಿ ಅಂತಂದರೆ ಚಾರ್ಮುಡಿ ಘಾಟಲ್ಲಿದ್ದೀವಿ. ಏನು ವೀಡಿಯೋ ಅಂತಂದರೆ ಘಾಟಲ್ಲಿ ಹೋಗೋದು, ಸ್ವೀಟು ಚಾರ್ಮುಡಿ ತುಂಬ ಘಾಟು. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಚಾರ್ಮುಡಿ ಘಾಟಲ್ಲಿದ್ದೀವಿ, ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗೆ ಜರ್ನಿ ಮಾಡೋಣ ನಮ್ಮ ಜೊತೆ, ಹಂಗೆ ಬನ್ನಿ. ಬಂದ್ರೋ ಜಿಂಗಿಲ ಕಾಲ ಕೊಡ್ರೋ. ಡೈಲಿ ಕೆಲಸ ಮಾಡಿ 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 ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ, ನಾನು ನನ್ನ ಫ್ರೆಂಡು. ನೇಚರ್ ನೋಡ್ತಾ ಇದ್ರೆ ಮಾಡೋ ಕೆಲಸ ಎಲ್ಲ ರಿಲೀಫ್ ಆಯ್ತೈತೆ. ಎಷ್ಟೇ ಬಾಡಿ ಸ್ಟ್ರೈನ್ ಇದ್ರೂ ಚಾರ್ಮುಡಿ ನೋಡಿದ ತಕ್ಷಣ ಏನೋ ಮಚ ಫುಲ್ಲು ಸ್ಟ್ರೆಸ್ ಇಳಿಯೋ ಥರ ಫೀಲ್ ಆಯ್ತಾ ಇಲ್ವಾ? ಹೌದು ಹುಲಿಯಾ. ನಮ್ಮನ್ನ ಘಾಟ್ ನೋಡ್ತಾ ಇದ್ರೆ ಮೈಯಲ್ಲೆಲ್ಲ ಏನೋ ಸ್ವೀಟ್ ತಿಂದಂಗೆ ಆಯ್ತೈತೆ. ಘಾಟು ತಿಂತಾ ಇದ್ದೀನಿ, ಸ್ವೀಟು ಏನೋ ಮಚ ಬೆಂಕಿ ಪ್ಲೇಸ್ ಮಾತ್ರ. ನೋಡ್ತಾ ಇದ್ರೆ 2 ಕಣ್ಣು ಸಾಲ್ತಾ ಇಲ್ಲ, ಅದಕ್ಕೆ ಇನ್ನೆರಡು ಕಣ್ಣು ಹಾಕೊಂಡಿದ್ದೀನಿ. 2 ಕಣ್ಣು ಹಾಕೋಬೇಕು. ಅದಕ್ಕೆ ಗೋಪುರ 1 ಕಣ್ಣು 3 ಕಣ್ಣು ಹಾಕೊಂಡು ನಿಮಗೂ ತೋರ್ಸೋಣ ಅಂತ. ನಾನು ಘಾಟು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೆ ಇವನು ನಮ್ಮ ಹುಡುಗ ಹಿಂದೆಗಡೆ ಕ್ರಿಕೆಟ್ ನೋಡ್ತಾವನೆ. ಏನಾರ ಮಾತಾಡೋ ಅಂತಂದರೆ ಮಚ 3 ವಿಕೆಟ್ ಬಿತ್ತು ಅಂತವನೆ. ಏನು ನೀವು ಬಂದ್ಬಿಟ್ಟು ಘಾಟ್ ಎಂಜಾಯ್ ಮಾಡೋ ಅಂದರೆ ಕ್ರಿಕೆಟ್ ನೋಡ್ಕೊಂಡು ಕೂತವನೆ. ನೇಚರ್ ಎಂಜಾಯ್ ಮಾಡಿ ಅಂದ್ಬಿಟ್ಟು ಕರ್ಕೊಬಂದರೆ ಹಿಂದೆಗಡೆ ಕುತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾವನೆ. ಇಂಥವ್ರಿಗೆ ಏನು ಹೇಳೋಣ ಹೇಳಿ ಫ್ರೆಂಡ್ಸ್ ನೀವೇ? ಹಾಂ, ನೇಚರ್ ಬಂದಿದ್ದೀವಿ, ಎಂಜಾಯ್ ಮಾಡೋಣ ಅನ್ನೋದು ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ಗೊತ್ತವನೆ. ನೋಡಿ ಸೈಟ್ ಹೆಂಗೆ ಕಾಣಿಸ್ತೈತೆ. ಮಳೆ ಬಿದ್ದಿರೋದಕ್ಕೂ, ಸ್ವಲ್ಪ ಫಾಗ್ ಇರೋದಕ್ಕೂ, ಬಿಸಿಲು ಬರ್ತಿರೋದಕ್ಕೂ ಸಕ್ಕತ್ತಾಗೈತೆ ಮಾತ್ರ ವೆದರ್. ಪಕ್ಕದಲ್ಲೇ ಫಾಲ್ಸು, ಚಿಕ್ಕ ಫಾಲ್ಸ್ಗಳು ಸಿಗ್ತಾ ಇರ್ತವೆ. ಈ ಥರ ಬೇಜಾನ್ ಸಿಗ್ತಾ ಇರ್ತವೆ ಚಾರ್ಮುಡಿ ಘಾಟಲ್ಲಿ. ನೋಡೋದಕ್ಕೆ ಮಾತ್ರ ಅಲ್ಟಿ. ಅದರಲ್ಲಂತೂ ಬಸ್ ಬರ್ತಾ ಇರ್ತಾವೆ, ಗೌರ್ಮೆಂಟ್ ಬಸ್. ಈ ವೆದರಲ್ಲಿ ನೋಡೋಕ್ಕೇ ಒಂಥರ ಸಕ್ಕತ್ತಲ್ವಾ ಮಚ? ಹಾಂ, ಇಲ್ಲೇ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡೋದು ಎದುರುಗಡೆ ಬೆಟ್ಟ ಹೋಗ್ಬಿಟ್ಟು ಬರ್ತೀನಿ. ಟಾಟಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಏನು ಬಾಯ್ ಮಚ? ಇನ್ನೂ ಐತೆ ಮಚ. ಇನ್ನೂ 12 ಕಿಲೋಮೀಟ್ರು. ಪಾಪ ತೋರ್ಸೋಣ ಅವ್ರಿಗೂ, ವ್ಯೂವರ್ಸ್ಗೆ. ಬೆಟ್ಟಕ್ಕೆ ಮಚ್ಚ ಟಾಟಾ ಹೇಳಿದ್ದು. ನೋಡಲ್ಲಿ ಮಳೆ ಬಿದ್ದಿರೋದಕ್ಕೂ ಹೋಯ್ತಾ ಇರೋದಕ್ಕೂ ಏನು ಸಾಕಾಗೈತಲ್ವಾ? ಮಚ್ಚ ಮಳೆ ಏನೋ ಬಿದ್ದೈತೆ. ಬೈಲ್ ಪಕೋಡ ಇಕ್ಬಿಟ್ರೆ ಹೆಂಗೋ ಮಚ್ಚ ರೋಡಲ್ಲಿ. ಯಾರು ಗೊತ್ತಿಲ್ದಂಗೆ ನಾವು 1-2 ಬೈಲ್ ಪಕೋಡ ಇಕ್ಬಿಟ್ಟು ಹೋಗ್ಬಿಡೋಣ. ಆ ಕಡೆ ಜನಗಳು ಕಾರ್ ಹಾಕೊಂಡು ನಿಂತವ್ರಲ್ಲ, ಯಾರು ಇರಲ್ಲ. ಮತ್ತೆ ಹಾಕಿಲ್ಲ ಎಲ್ಲರೂ ಸೈಡ್ಗೆ. ನಮ್ಮದು ಒಂದು ಮೆಮೊರೀಸ್ ಇಡಬೇಕು. ಎಲ್ಲ ಕಡೆನೂ ಚುಚ್ಬಿಟ್ಟು ಬರಬೇಕು ಮೆಮೊರೀಸ್ನ. ನೆಕ್ಸ್ಟ್ ಟೈಮ್ ಬಂದಾಗ ಮಚ ಇದು ಮಾಡಿದ್ದೋ, ಮಚ ಇಲ್ಲಿ ಇದು ಮಾಡಿದ್ದೋ, ನಮಗೊಂದು ಜಾಲಿ ಮೂಮೆಂಟು. ಜಾಲಿ ಹೋದ್ಮೇಲೆ ಎಲ್ಲ ಖಾಲಿ ಇರೋ ಗಂಟೆ ಏನು ಮಾಡ್ಬೇಕು ಅವೆಲ್ಲ ಮಾಡಿಬಿಡ್ಬೇಕು. ಏನಂತೀಯ ನೀನು? ಬರ ಮಚ್ಚ, ನೆಕ್ಸ್ಟ್ ಲೆವೆಲ್ ನೀನು. ನೋಡಿ ಎದುರುಗಡೆ ಹೆಂಗೆ ಕಾಣಿಸ್ತೈತೆ ಚಾರ್ಮುಡಿ ಘಾಟು. ಸರ್ ಬಂದ ಇಚ್ಬಿಟ್ಟು ಹೊಂಟೈತಾನೆ, ಹುಷಾರು. ನೋಡಿ ರೆಡ್ ಕಲರ್ ಅವ್ನು ಬತ್ತಾವನೆ. ಏನು ಮಚ್ಚ ಗೌರ್ಮೆಂಟ್ ಬಸ್ ಅವರು ಘಾಟಲ್ಲಿ ಏನು ಸ್ಪೀಡ್ ಹೊಡಿತಾರಲ್ವಾ ಮಾತ್ರ. ನನ್ನ ಮಕ್ಕಳು ಏನು ಆ ಕಡೆ ಈ ಕಡೆ ಏನು ನೋಡಲ್ಲ. ನೋಡಿ ಇವ್ನು ನೋಡಿ ಹೆಂಗೋದ ಲೆಫ್ಟ್ಗೆ. ಮಗ ಅವನು. ಬೀಪೆಲ್ಲ ನಾವು ಹಾಕಲ್ಲ, ಏನಾಯ್ತು ಅದನ್ನೇ ಮಾತಾಡ್ತೀವಿ. ಡೈರೆಕ್ಟಾಗೆ ಇದು ಮಾಡ್ತೀವಿ, ಟೆಲಿಕಾಸ್ಟ್ ಮಾಡ್ತೀವಿ. ಏನು ಬೇಜಾರು ಏನು ಮಾಡ್ಕೋಬೇಡಿ. ಏನಾಯ್ತೋ ಅದನ್ನೇ ತೋರಿಸ್ತೀವಿ ಅಷ್ಟೇ. ನೋ ಎಡಿಟ್, ನೋ ಫಿಲ್ಟರ್. ಯಾಕಂದರೆ ನಾವು ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲ್ ಬಾಯ್ಸ್ ಅಮ್ಮ ನಾವೆಲ್ಲ. ಬರ್ತೆ ಬಂದ್ಬಿಟ್ಟಿರ್ತದಲ್ವಾ ಮಚ್ಚ ಗೌರ್ಮೆಂಟ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿರ್ತದೆ ವಲ್ಗರ್ ಪದಗಳು, ವಲ್ಗಾರಿಟೀಸ್. ಯಾಕಂದ್ರೆ ನಮ್ಮ ಏರಿಯಾಗಳು ಹಂಗೆ ಇರೋದು. ಇನ್ನೊಂದು ಮಚ್ಚ ಸಾಕಾಯ್ತಲ್ವಾ ಅದು ಮನೆ ಒಂಥರ. ನಮ್ಮೂರಲ್ಲಿ ಐತೆ ಮನೆಗಳಲ್ಲ, ಅದು ಬಸ್ಲು ಮನೆಗಳು. ಗಾಡಿಯಲ್ಲಿ ಬರ್ತಾರೆ ಮಚ್ಚ, ಅದೇನು ಫೀಲ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಗಾಡೀಲಿ ಬರಬೇಕು, ಓಪನ್ ಫೀಲು. ಈ ಥರ ಕಾರಲ್ಲಿ ಬರೋದು, ವಿಂಡೋಗಳು ಹಾಕೊಂಡ್ಬಿಡೋದು, 4 ಗೋಡೆ ಮಧ್ಯೆ ಕುತ್ಕೊಂಡಿರಂಗೆ ಅದು ಲೆಕ್ಕ. ಗಾಡೀಲಿ ಬಂದರೆ ಫುಲ್ ಓಪನ್ ಎಸಿ, ಓಪನ್ ಸಿಮ್ ಬಾಗಿಲು ತೆಗಿಯೇ ಜಯ್ಯಮ್ಮ, ಬೈಲ್ ಪಕೋಡ ರೆಡಿ ಅಮ್ಮ. ಕಾರಲ್ಲಿ ಬಂದರೆ ಏನು ಫೀಲ್ ಕೊಡಲ್ಲ ಗಾಯ್ಸ್. ಬನ್ನಿ ಬೈಕಲ್ಲಿ ಬನ್ನಿ, ಏನಿದ್ರು
ಮೂರು ಲಕ್ಷ ಕೊಟ್ಟು ಬೈಕ್ ತೊಗೊಂಡಿರೋದು ಏನಕ್ಕೆ? ಏನು ಸೆಂಟಾರಿಯಾಕ? ಫುಲ್ಲು ಸುತ್ತಾಡೋಕ್ಕೆ, ಓಪನ್ ಫೀಲ್, ಓಪನ್ ಏರ್ ಎಲ್ಲ ತೊಗೊಳಕ್ಕೆ. ಗಾಳಿ ಅವ ನೋಡಿ, ಮಳೆ ಹೆಂಗೆ ಬಿದ್ದು ನೀರು ನಿಂತೈತೆ. ಎಲ್ಲ ಬಂದ್ಬಿಟ್ಟು ಜಾರ್ಕೊಂಡು ಹೋಗ್ಬಿಡಿ. ಏನು ಈ ನೇಚರ್ ನೋಡ್ತಾಯಿದ್ರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ, ಬರೀ ಫೀಲ್ ಮಾಡಬೇಕು ಅಂತಲೇ ಅನಿಸ್ತೈತೆ ಅಲ್ವಾ ಮಚ್ಚ? ಹಿಂದೆಗಡೆ ಕೂತವ್ನು, ಸುಮ್ಮನೆ ಕೂತವನು, ಅವನು ಏನು ಫೀಲ್ ಮಾಡ್ತಾಯಿಲ್ಲ, ಸುಮ್ಮನೆ ಗಡ್ಗಂಬ ಕೂತವನೇ ಅಷ್ಟೇ. ಏನಾರು ಫೀಲ್ ಮಾಡೋ ಮಚ್ಚ. ಇಲ್ಲ ಮಾತಾಡಿದ್ರೆ ಮಾತ್ರನ ಎಂಜಾಯ್ ಮಾಡೋದು, ಫೀಲ್ ಮಾಡೋಕ್ಕಾಗೋದು ಅಂತ ಹೇಳ್ತಾವನೆ. ಮೌನವಾಗಿದ್ದನು ಇದ್ರೂ ಫೀಲ್ ಮಾಡ್ಬೋದು, ಅದೇ ಒಂದೊಂದು ಬೆಸ್ಟ್ ಫೀಲು ಅಂತ ಹೇಳ್ತಾವನು ಅವನು. ಅವ್ನ ಫೀಲ್ ಅವನದು, ನಮ್ಮ ಫೀಲ್ ನಮ್ಮದು. ಬಾಯ್ ಬನ್ನಿ ಮಾತಾಡ್ಕೊಂಡು ಹೋಗೋಣ. ಕಷ್ಟ ಸುಖ ಏನಿಲ್ಲ, ಇದು ನೋಡ್ತಾ ಇದ್ರೆ ಒಂದು ಸೆಕೆಂಡ್ ಕಷ್ಟ ಸುಖ ಎಲ್ಲ ಮರ್ದೋಯ್ತೈತೆ. ಬರೀ ಪೀಸಾಗಿದ್ದೀವಿ ಅಷ್ಟೇ. ಇಂಥ ಪ್ಲೇಸ್ಗಳು ಬಂದ್ಬಿಟ್ಟು ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ರಿಸ್ಕ್ ಬಿಟ್ಟಿರೋದೆಲ್ಲ ಆಗಲ್ಲ. ನೋಡ್ತಾ ಇದ್ದಂಗೆ ಅದೇ ಮರ್ತೋಯ್ತದೆ. ನಾವೇನು ಮರಿಬೇಕು ಅಂತಲೇ ಇಲ್ಲ. ನೋಡಿ ಲೆಫ್ಟ್ ಸೈಡಲ್ಲೆಲ್ಲ ಏನು ಪೀಕೆಲ್ಲ ಕಾಣಿಸ್ತೈತೆ. ಮಳೆ ಒಯ್ದಿರೋದಕ್ಕೂ ಮಾತ್ರ ಚೆನ್ನಾಗಿ ಕಾಣಿಸ್ತೈತೆ. ಮಂಗಳೂರು ಹೋಗ್ಬೋದು ಈ ರೋಡಲ್ಲಿ. ಚಾರ್ಮಡಿ ಘಾಟ್ ವ್ಯೂ ನೋಡಿದ್ರೆ ಮಾತ್ರ ಅಲ್ಟಿಮೇಟ್ ಆಗೈತೆ. ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸ್ತಾ ಇರುತ್ತೆ. ಈ ಮಿಡಲ್ ಕ್ಲಾಸ್ ಜೀವನನೇ ಸಾಕು ಅನಿಸ್ಬಿಡೈತಪ್ಪ ನಮಗಂತೂ. ದುಡಿ, ಕೆಲ್ಸಕ್ಕೆ ಹೋಗು, ಮಲಗು, ತಿನ್ನು, ತಿರ್ಗಾ ಬೆಳಗ್ಗೆ ಆಯಿತು ಅಂತಂದರೆ ಎದ್ದೋಗು ಕೆಲಸಕ್ಕೆ, ಬಾ, ತಿನ್ನು, ಮಲಗು, ಎದ್ದೋಗು, ಇದೇ ಜೀವನ ಆಗ್ಬಿಡೈತೆ. ಅದಕ್ಕೆ ಒಂದೆರಡು ದಿನ ಫ್ರೀಯಾಗಿರೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ನ ಹಾಕೊಂಡು ಬಂದೆ ಕಣಪ್ಪ. ಅವನು ಪಾಪ ಸ್ವಲ್ಪ ಟೆನ್ಷನಲ್ಲಿದ್ದ, ರಿಲೀಫ್ ಮಾಡ್ಕೊಳ್ಳೋಣ ಬನ್ನಿ ಅಂದ್ಬಿಟ್ಟು ಬಂದು. ಚಾರ್ಮುಡಿ ಘಾಟ್ ನೋಡಿದ್ಮೇಲೆ ಎಲ್ಲ ಮರ್ದೋದೈತೆ ಒಂದೊಂದೇ. ಧರ್ಮಸ್ಥಳ ಧರ್ಮಸ್ಥಳದಿಂದ ಬರಬೇಕಾದ್ರೆ ಈ ರೂಟಲ್ಲಿ ಬಂದು ಚಾರ್ಮುಡಿ ನಾವು ಇದೇ ಫಸ್ಟು ಬಂದಿದ್ದು. ಚಾರ್ಮುಡಿ ಘಾಟ್ಗೆ ಮಾತ್ರ ಸಖತ್ತಾಗೈತೆ. ಎಕ್ಸ್ಟ್ರಾ ಆರ್ಡಿನರಿ ಪ್ಲೇಸ್ಗಳು ಇವೆಲ್ಲ. ಬನ್ನಿ ನೀವು ನೋಡಿ, ನೋಡದೆ ಇರೋರ್ಗೆ ಹೇಳ್ತಾ ಇದ್ದೀನಿ, ಬಂದು ಒಂದ್ಸರಿ ರೋಡ್ ತೊಗೊಂಡ್ರೆ ಕಳೆದು ಹೋಗ್ತೀರ. ಮಳೆ ಟೈಮಲ್ಲಿ ಬರಬೇಕು, ಮಾನ್ಸೂನಲ್ಲಿ ಇನ್ನೂ ಕಳೆದೋಗ್ತೀರ. ರೋಡೇ ಕಾಣಿಸಲ್ವೇನೋ, ಅಷ್ಟು ಫಾಗ್ ಆಗಿರ್ತದೆ. ಇವಾಗೇನು ಅಷ್ಟೊಂದೇನು ಫಾಗ್ ಕಾಣಿಸ್ತಾ ಇಲ್ಲ, ಬಟ್ ಮಳೆ ಟೈಮಲ್ಲಿ ಮಾನ್ಸೂನಲ್ಲೆಲ್ಲ ಬಂದರೆ ಕಳೆದೋಗ್ತೀರ. ಫಾಗ್ ನೋಡಿ ಎಷ್ಟು 16-18 ಏರ್ ಪಿನ್ ಬೆಂಡ್ಸ್ ಐತೆ ಇಲ್ಲಿ. ಸ್ಟಾರ್ಟಿಂಗಲ್ಲಿ ಬರೀ ಮರ ಗಿಡಗಳು ಅದೇ ಥರ ಇರ್ತದೆ. ಮುಂದೆ ಹೋಯ್ತಾ ಫುಲ್ಲು ಪೀಕ್ಗಳು ಓಪನ್ ಆಗೋ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲಿ ಚಿಕ್ಕ ಫಾಲ್ಸ್ಗಳು ಬೇರೆ ಸಿಗ್ತಾ ಇರ್ತದೆ. ಗಾಡಿ ಸೈಡ್ಗೆ ಕಾರ್ಗಳಲ್ಲಿ ಬಂದರೆ ಮಾತ್ರ ರಿಸ್ಕ್. ಈ ಥರ ಜಾಗಗಳಿದ್ರೆ ಲೆಫ್ಟ್ ಸೈಡಲ್ಲಿ ಹಾಕೊಬೋದು. ಕಾರಲ್ಲಿ ಹಾಕ್ಕೊಂಡ್ರೆ ಟ್ರಾಫಿಕ್ ಆಗೋಗ್ತದೆ ಮಾತ್ರ. ಮೈನ್ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಮುಂದೆ ಐತೆ. ಹಂಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಆಟೋಗಳೆಲ್ಲ ಬರ್ತೈತಲ್ಲ, ಅದೇ ಆಶ್ಚರ್ಯ ಇದೆ ನನಗೆ. ಆಟೋಗಳೇನು ಬರ್ಬೋದು, ಏನಿಲ್ಲ, ಬಟ್ ಇಲ್ಲಿ ಗಾಡಿಗಳು ಕಾರುಗಳೇ ಜಾಸ್ತಿ ನೋಡ್ತೀವಲ್ಲ, ಅದಕ್ಕೆ ಆಟೋ ನೋಡಿದಾಗ ಒಂದು ಸ್ವಲ್ಪ ಆಟೋಗಳು ಬರ್ತಾವೆ ಅಂತ ಅನ್ಸೈತೆ. ವ್ಯೂ ಪಾಯಿಂಟ್ ನೋಡಿ ಹಂಗೆ. ಏನು ಚಾರ್ಮುಡಿ ನೋಡೋಕ್ಕೇ ಅಪ್ಪ ಹೇಳೋಕ್ಕಂತೂ ಆಗಲ್ಲ. ಇದಕ್ಕಿಂತ ಮುಂದೆ ಒಂದೈತೆ, ಅಲ್ಲಿ ಸ್ಟಾಪ್ ಕೊಡ್ತೀವಿ. ಸ್ಟಾಪ್ ಕಟ್ಬಿಟ್ಟು ನೋಡ್ಕೊಂಡು ಹೋಯ್ತಾ ಇರೋದಷ್ಟೇ ನಮ್ಮೂರಿಗೆ, ರಾಮನವ್ರಿಗೆ. ತಿರ್ಗಾ ರಾಮನವ್ರ ಹತ್ರ ಹೋಯ್ತಾ ಇದ್ದಂಗೆ ಮತ್ತೆ ಪ್ರಾಬ್ಲಮ್ಸ್ಗಳು ಕಣ್ಮುಂದೆ ಬರ್ತಾ ಇರ್ತವೆ. ಇವಾಗ ಏನು ಸ್ಟ್ರೆಸ್ಸಲ್ಲಿ ಎಳೆದ್ಬಿಟ್ಟು ಹೋಗಿರ್ತೀವೋ ನಮ್ಮೂರಿಗೆ ಹೋದರೆ, ಅದೇ ಊರು, ಅದೇ ಜನ, ಅದೇ ಮನೆ, ಅದೇ ಅಡ್ಡ, ಅದೇ ಕೆಲಸ. ನೋಡಿ ಕಂಗಾಲು ಹೊಡೆದು ಬಿಟ್ಟಿದ್ದೀವಪ್ಪ ನಾವಂತೂ. ಮಿಡಲ್ ಕ್ಲಾಸ್ ಜೀವನನೇ ಇಷ್ಟು.
ದುಡಿಬೇಕು, ತಿನ್ನಬೇಕು, ಕುಡಿಬೇಕು, ತಾಡಬೇಕು. ಏನೋ ನಾವು ಅಪ್ಪ ಅಮ್ಮಂದಿರು ಮಾಡಿದ್ರೆ ಯಾವ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ ಅಂದ್ಕೊಂಡು ಹೊಳ ಆಡ್ಕೊಂಡು ಇರ್ಬೋದಾಗಿತ್ತು ಯಾವಾಗಲೂ. ಇದೇ ಪ್ಲೇಸ್. ಇಲ್ಲಿ ಮಾನ್ಸೂನಲ್ಲಿ ಬಂದರೆ ಹೆವಿ ನೀರು. ಸೇರುವ ಭಾಗಸದಲ್ಲಿ